ನಮಗೆ ಬರೀ ಹಿಂದಿ ಒಂದು ನಮ್ಮ ಶತ್ರು ಅಂತ ಅಂದ್ಕೊಂಡ್ವಿ. ಹಿಂದಿ ಮಾತ್ರ ಅಲ್ಲ, ಹಿಂದಿನ ಭಾಗದಿಂದ ಈಗ ಸಂಸ್ಕೃತ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಈ 8-10 ವರ್ಷದಲ್ಲಿ ಸಂಸ್ಕೃತಕ್ಕೆ 2300 ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಹೈದರಾಬಾದ್ನಲ್ಲಿ 1944 ಸುಮಾರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ AR ಕೃಷ್ಣಶಾಸ್ತ್ರಿಗಳು, ಕನ್ನಡದ ಹಿರಿಯ ಪೂಜ್ಯರು, ಅವರ ಅಧ್ಯಕ್ಷರಾಗಿದ್ದಿದ್ದು, ಅವರು ಕನ್ಕ್ಲೂಡ್ ಮಾಡ್ತಾ ಹೇಳ್ತಾರೆ ತಮ್ಮ ಭಾಷಣದಲ್ಲಿ, ನೋಡಿ, ಕನ್ನಡ ನಾಡಿರೋದು ಅಂಗೈ ಅಗಲದ ಜಾಗದಲ್ಲಿ ಮಾತ್ರ. ಈ ಅಂಗೈ ಅಗಲದ ಜಾಗದಲ್ಲಿ ನಾವೇ ಕನ್ನಡ ನೋಡ್ಕೊಳ್ದೇ ಇದ್ದರೆ, ನಿಮಗೆ ಕನ್ನಡ ಬೇಡ ಅನ್ನೋದಾದರೆ ತಳ್ಳಿಬಿಡಿ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಕಡೆ ಬಂಗಾಳ ಕೊಲ್ಲಿ ಇದೆ ಅಂತ ಹೇಳಿ ಹತ್ಕೊಂಡು ಅವರು ಹೇಳಿದಂಥ. ಇವತ್ತಿಗೂ ಆ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಬದಲಾಗಿದೆ ನಾವು ಯೋಚನೆ ಮಾಡಬೇಕು. ಇನ್ನೊಂದೇನಾಯಿತು ಅಂದರೆ, 1975ನೇ ಇಸ್ವಿಯಲ್ಲಿ ಶಿವಮೊಗ್ಗದಲ್ಲಿ ರಂಗಣ್ಣವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ 49ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಆಗ ಒಂದು ಠರಾವಿಟ್ಟು ಅದನ್ನು ನಾವು ಸರ್ಕಾರಕ್ಕೆ ತಲುಪಿಸಿದ್ವಿ. ಅದೇನು ಅನ್ನೋದು ಇವತ್ತಿನ ಸಂದರ್ಭದಲ್ಲಿ ಬಹಳ ಮುಖ್ಯವಾದ್ದು, ತಾವೆಲ್ಲ ಗಮನಿಸಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಅದುವರೆಗೂ ನಮ್ಮ ಶಿಕ್ಷಣದಲ್ಲಿ ಹೇಗಿತ್ತು ಅಂತಂದರೆ, ಕನ್ನಡವನ್ನು ಬಿಟ್ಟು ಅದರ ಜೊತೆಗೆ ಸಂಸ್ಕೃತವನ್ನು ತೆಗೆದುಕೊಳ್ತಾ ಇದ್ದರು. ಕನ್ನಡ, ಇಂಗ್ಲೀಷು ಮತ್ತು ಕನ್ನಡ ಕಲಿಬೇಕಾದದ್ದು ಸಂಸ್ಕೃತ. ಯಾಕೆ ಅಂತಂದರೆ, ಸಂಸ್ಕೃತದಲ್ಲಿ ಪಾಠ ಕಡಿಮೆ, ಟೆಕ್ಸ್ಟ್ ಬುಕ್ ಒಂದು ಸಣ್ಣದೊಂದು ಪುಸ್ತಕ, ಆಮೇಲೆ 100ಕ್ಕೆ 90 ಮಾರ್ಕ್ಸ್ ಕೊಟ್ಬಿಡ್ತಾಯಿದ್ರು ಸಂಸ್ಕೃತದವರು. 100ಕ್ಕೆ 85-90. ಎಲ್ಲ ಭಾಷೆಗಳಲ್ಲೂ ಈ ಕನ್ನಡ ಮಾತೃಭಾಷೆ ತೆಗೆದುಕೊಂಡವರು ಎಲ್ಲ ಮ್ಯಾಥ್ ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಎಲ್ಲದರಲ್ಲೂ 100ಕ್ಕೆ 96, 97 ತೆಗೆದುಕೊಂಡು ಇದ್ರೂ ರ್ಯಾಂಕ್ಗಳು ಈ ಸಂಸ್ಕೃತ ತೆಗೆದುಕೊಂಡವರೇ ಬರ್ತಾಯಿತ್ತು. ಯಾಕೆಂದರೆ ಈ ಎಲ್ಲ ಭಾಷೆಯಲ್ಲೂ 96 ತೆಗೆದುಕೊಂಡಿದ್ರು, ಕನ್ನಡ ತೆಗೆದುಕೊಂಡಿದ್ರಲ್ಲ, ಅಲ್ಲಿ ನಮ್ಮ ಕನ್ನಡ ಮೇಷ್ಟ್ರು ಕೊಡ್ತಾ ಇದ್ದಿದ್ದು 35, 100ಕ್ಕೆ 38, 45. ಇನ್ನೆಲ್ಲ ವಿಷಯಗಳಲ್ಲಿ 96 ಬಂದಿದ್ದರೂ ಅವನಿಗೆ ರ್ಯಾಂಕ್ ಬರ್ತಾ ಇರಲಿಲ್ಲ. ಸಂಸ್ಕೃತ ತೆಗೆದುಕೊಂಡವನಿಗೆ ಅವನ ಮಾತೃಭಾಷೆ ಕನ್ನಡ ಆದ್ರೂ ಸಂಸ್ಕೃತ ತೆಗೆದುಕೊಂಡ ಕಾರಣಕ್ಕೋಸ್ಕರ ಮಾರ್ಕ್ಸ್ವಾದಿ ಅವರು. ಆದ್ದರಿಂದ ಮಾರ್ಕ್ಸ್ನ ಕಾರಣದಿಂದಾಗಿ ಅವರೆಲ್ಲ ರ್ಯಾಂಕ್ಗಳು. ಇದು ಎಷ್ಟರೊಟ್ಟಿಗೆ ನಡೀತು ಅಂದರೆ, ಸುಮಾರು 50 ವರ್ಷ ಹಿಂಗೆ ನಡೆದು ಕನ್ನಡ ಮಕ್ಕಳಿಗೆ, ಕನ್ನಡವನ್ನು ಆರಿಸ್ಕೊಂಡ ಮಕ್ಕಳಿಗೆ ಅನ್ಯಾಯವಾಗಿ ಅವರಿಗೆ ಬರಬೇಕಾದ ರ್ಯಾಂಕ್ ತಪ್ಪೋಯ್ತು, ಅವ್ರಿಗೆ ಬರಬೇಕಾದಂಥ ಉಳಿದ ಇವು ಎಲ್ಲ ತಪ್ಪೋಯ್ತು. ಆದರೆ ಕನ್ನಡವನ್ನು ಧಿಕ್ಕರಿಸಿ ಸಂಸ್ಕೃತವನ್ನು ಆರಿಸ್ಕೊಂಡಂಥ ಕಾರಣಕ್ಕೋಸ್ಕರ ಅವರಿಗೆ ರ್ಯಾಂಕ್ಗಳು ಬಂದು ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಅಂತಲ್ಲ, ಈ ಅನ್ಯಾಯವನ್ನು ಪರಿಗಣಿಸಿದಂತಹ ಬುದ್ಧಿಜೀವಿಗಳು ಕಲಿತು ನಾವೆಲ್ಲ ಯೋಚನೆ ಮಾಡಿದೆವು ಅನ್ನೋ ನಾಮನಾಯಕರು ಲೀಡ್ ತಗೊಂಡ್ರು. ಆಗ ಆ 1975ನೇ ಇಸ್ವಿನಲ್ಲಿ ಶಿವಮೊಗ್ಗದಲ್ಲಿ ನಡೆದ 49ನೇ ಕನ್ನಡ ಸಾಹಿತ್ಯ ಮೊಟ್ಟ ಮೊದಲನೇ ಬಾರಿಗೆ ಇನ್ನು ಮುಂದೆ ಸಂಸ್ಕೃತ ತೆಗೆದುಕೊಳ್ಳುವುದಕ್ಕೆ ತಪ್ಪಿಸಿ ಕನ್ನಡಕ್ಕೆ ಮಕ್ಕಳಿಗೆ ಆದ್ಯತೆ ಕೊಡುವ ನೆಲೆಯಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮೊಟ್ಟ ಮೊದಲನೆಯ ಥರ ಮಾಡಿ ಕನ್ನಡಕ್ಕೆ ಇದೆಲ್ಲ ಆಮೇಲೆ ನಡೀತು. ಗೋಕಾಕ್ ಚಳುವಳಿದು ನಾರಾಯಣವರಾಗಲೇ ಪ್ರಸ್ತಾಪಿಸಿದರೆ ಅದು ಬಂತು. ಯಾಕೆಂದರೆ ದೇವರಾಜ ಅರಸವರು ಮುಖ್ಯಮಂತ್ರಿ ಆಗಿದ್ದು, ಹಾಗೆ ಅನಂತರ ಅವರ ಪಕ್ಷದವರೆಲ್ಲ ಅಲ್ಲಿಗೆ ಹೋಗಿ ಪಕ್ಷಾಂತರ ಮಾಡಿ ಬಹಳ ಬೇಗ ಗುಂಡೂರಾವ್ ಅವರು ಇದ್ದಾಗ, ಗುಂಡೂರಾವ್ ಕೂಡ ಅವರ ತಂದೆ ಕನ್ನಡ ಮೇಷ್ಟ್ರಾಗಿದ್ದವರು, ಅವರು ಕುಶಾಲನಗರದ ರಾಮರಾಯರ ಮಕ್ಕಳು, ಅವರು ಕನ್ನಡದ ಪರವಾಗಿ ಹೇಳ್ತಾಯಿದ್ರು. ಆದರೆ ಒಂದು ಈ ಕನ್ನಡದ ಪರವಾಗಿ ನಮ್ಮ ನಿರ್ಣಯ ಮಾಡಿದ್ದಾಯ್ತಲ್ಲ, ಆವಾಗ ಈ ಸಂಸ್ಕೃತವೇ ಇರಬೇಕು ಅಂತ ಅವರು ತಿರುಗವಾದ, ಕನ್ನಡಕ್ಕೆ ಇದನ್ನು ಮಾಡ್ತಾ ಇರೋದು ಸರಿ ಇಲ್ಲ, ಸಂಸ್ಕೃತವೇ ಮೊದಲನೇ ರೀತಿಯಲ್ಲಿರಬೇಕು ಅಂತ ಹೊರಟಾಗ ಚಳುವಳಿ ಪ್ರಾರಂಭ. ಆಗ ಚಳುವಳಿಗಾರರು ಧುಮ್ಮಿಕ್ಕಿದ್ರು. ಇದೇನೋ ಗಲಾಟೆ ಆಗ್ತಾ ಇದೆ, ಒಂದು ಸಮಿತಿ ಮಾಡೋಣ ಅಂತ
ಆ ಸಮಿತಿಯಲ್ಲಿ ಮಾಡಿದರು. ಗೋಕಾಕರು, ಜಿ ನಾರಾಯಣವರು, ಡಾಕ್ಟರ್ ಕೃಷ್ಣಮೂರ್ತಿಯವರು ಸಂಸ್ಕೃತ ಪ್ರೊಫೆಸರ್ ಅವರು, ಹೀಗೆ ಎಲ್ಲ ಸಮಿತಿಯನ್ನು ರಚಿಸಿದಾಗ ಆ ಸಮಿತಿಯಲ್ಲಿರ್ತಕ್ಕವರು ಸಂಸ್ಕೃತ ಪರವಾದವರು, ಇದು ಸಂಸ್ಕೃತಕ್ಕೇ ಇವರು ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಮಾಡಿದ್ದಾರೆ ಅಂತೇಳಿ ಧಾರವಾಡದಲ್ಲಿ ಚಳುವಳಿ ಪಾಟೀಲ್ ಪುಟ್ಟಪ್ಪ, ಚಂಪಾ ಇವರೆಲ್ಲ ಸೇರಿಕೊಂಡು ಎಲ್ಲ ನಡೆದದ್ದು. ಇದೆಲ್ಲ ನಮಗೆ ನಾನು ಆ ಕಥೆ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಅದನ್ನು. ಇದೆಲ್ಲ ಆಯಿತು. ಕಡೆಗೆ ಧಾರವಾಡದಲ್ಲಿ ಇವರು ಹೋದಂತಹ ಸಂದರ್ಭದಲ್ಲಿ ಸಮಿತಿಯವರು ಅವ್ರನ್ನೆಲ್ಲ ಧಿಕ್ಕರಿಸಿ ಮಾತಾಡಿ ಏನೇನೋ ದೊಡ್ಡ ಗಲಾಟೆಗಳೆಲ್ಲ ಆಗ ಸ್ವಲ್ಪ ಅವರು ಚೇತರಿಸಿಕೊಂಡು ಕನ್ನಡ ಪರವಾದಂತಹ ವರದಿಯನ್ನು ಕೊಟ್ಟರು. ಆ ವರದಿಯನ್ನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಿ ನಡೀಬೇಕಾದದ್ದು. ಅದರ ಹಿಂದಿನ ದಿವಸ ಮೈಸೂರಿನಲ್ಲಿ ಒಂದು ಸಚಿವರ ಸಭೆ ನಡೆದು ಅಲ್ಲಿ ವರದಿ ಮಂಡಿಸ್ಬೇಕಲ್ಲ, ಗೋಕಾಕ್ ವರದಿನೇ ಇಲ್ಲ. ನಾವು ಸಾಹಿತ್ಯ ಪರಿಷತ್ನಿಂದ 10,000 ಪ್ರತಿ ಹಾಕಿದ್ದೆ. ಸೊ ತಕ್ಷಣ ಫೋನ್ ಮಾಡಿ ಅದನ್ನು ತರಿಸ್ಕೊಂಡು ಆ ವರದಿಯನ್ನು ಮಂಡಿಸಿ ಅಲ್ಲಿ ಅದನ್ನು ಅಂಗೀಕರಿಸಿದರು. ಯಾಕೆ ಅಂದರೆ ಅದಕ್ಕೆ ಆ ವೇಳೆಗೆ ರಾಜ್ಕುಮಾರ್ ಅವರು ಬಂದಿದ್ದರಿಂದ ಅದಕ್ಕೆ ಆ ಚಳುವಳಿಗೆ ಒಂದು ಹೊಸ ಆಯಾಮ ಬಂತು. ಆಮೇಲೆ ರಾಷ್ಟ್ರಕವಿ ಕುವೆಂಪು ಅವರು ಅವರ ಜೀವಮಾನದಲ್ಲೇ ಮೊದಲನೇವರೆಗೆ ಅದೇ ಕಡೆ ಬೀದಿಗೆ ಬಂದು ಮೈಸೂರಿನಲ್ಲಿ ಕುಳಿತುಕೊಂಡು ಅವರು ಈ ಕನ್ನಡ ಪರವಾದಂಥ ವರದಿಯನ್ನು ಒಪ್ಕೊಳ್ಬೇಕು, ಕನ್ನಡಕ್ಕೆ ಪ್ರಾಧಾನ್ಯ ದೊರಕಬೇಕು ಅಂತ ಕುವೆಂಪು ಅವರು ಧರಣಿ ಮಾಡಿದ್ರು. ಅಲ್ಲಿ ಕೂತ್ಕೊಂಡು ನಾನು, ಕುವೆಂಪು ಅವರು ಮೊದಲಾದಂಥವರೆಲ್ಲ ಕೂತ್ಕೊಂಡು ಲ್ಯಾನ್ಸ್ಟೋನ್ ಬಿಲ್ಡಿಂಗ್ ಅಂತ ಇದೆ ಇಲ್ಲಿ, ಅದರ ಪಕ್ಕದಲ್ಲಿ ಬೈಲಲ್ಲಿ ತಾತಾಯಿನ ಪ್ರತಿಮೆ ಇದೆ, ಅದರ ಮುಂದ್ಗಡೆ ಕೂತ್ಕೊಂಡು ಇದು ಕೂಡ ಪತ್ರಿಕೆಗಳಲ್ಲಿ ಭಾಳ ದೊಡ್ಡದಾಗಿ ಒಂದು ರಾಷ್ಟ್ರಕವಿ ಕೂಡ ಈ ಥರ ಹೇಳಿರೋದು. ಇದೆಲ್ಲ ಸೇರಿ ಅವತ್ತಿನ ಸಚಿವ ಸಂಪುಟದಲ್ಲಿ ಇದು ನಿರ್ಣಯ ಆಗಿ ಆಗಿನಿಂದ ಕನ್ನಡಕ್ಕೆ ಅಂತ ಒಂದು ಸ್ವಲ್ಪ ಅನುಕೂಲ ಪರಿಸ್ಥಿತಿ ಶಿಕ್ಷಣದ ವಲಯದಲ್ಲಿ ಉಂಟಾಯಿತು. ಯಾಕೆ ಇದು ಆಗ್ತಾಯಿದೆ ಅಂದರೆ, ಈಗ ಏನಾಯಿತು ಅಂತಂದರೆ, ಕೇಂದ್ರ ಸರ್ಕಾರ ಕಳೆದ 10 ವರ್ಷದಿಂದೀಚೆಗೆ ನಮಗೆ ಬರೀ ಹಿಂದಿ ಒಂದು ನಮ್ಮ ಶತ್ರು ಅಂತ ಅಂದ್ಕೊಂಡ್ವಿ. ಹಿಂದಿ ಮಾತ್ರ ಅಲ್ಲ, ಹಿಂದಿಲ್ ಬಾಗಿಲಿಂದ ಈಗ ಸಂಸ್ಕೃತ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಇದನ್ನು ಬಹಳ ದೊಡ್ಡದಾಗಿ ತಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರೋರು ತಮ್ಮಲ್ಲಿ ನಾನು ವಿನಂತಿ ಮಾಡಿದ್ದು ಇದನ್ನು ಗಮನಿಸಬೇಕು. ಈ 8-10 ವರ್ಷದಲ್ಲಿ ಸಂಸ್ಕೃತಕ್ಕೆ 2,300 ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ದ್ರಾವಿಡ ಭಾಷೆಗಳಿಗೆ ಕನ್ನಡಕ್ಕೆ ಒಂದು 230 ಕೋಟಿನೋ ಏನೋ ಅಷ್ಟೇ, ಮತ್ತು ಇಲ್ಲ 23 ಕೋಟಿ, ತಮಿಳಿಗೆ 100 ಕೋಟಿ, ಇನ್ನು ಮಲಯಾಳಂಗೆ 18 ಕೋಟಿ, ಹೀಗೆ 2,300 ಕೋಟಿ ಸಂಸ್ಕೃತಕ್ಕೆ ಕೊಟ್ಟು ಈ ಭಾಷೆಗಳಿಗೆ, ಅಂದರೆ ಹೇಗೆ ನಮ್ಮನ್ನು ತುಳಿತಾ ಇದ್ದಾರೆ, ನಮ್ಮನ್ನು ಕೊಚ್ಕೊಂಡು ಹೋಗುವಾಗ ಮಾಡ್ತಾ ಇದ್ದೆ. ಇದು ದೊಡ್ಡ ಶತ್ರುವಾಗಿ ಸಂಸ್ಕೃತಕ್ಕೆ ಕೊಡೋದಕ್ಕೆ ನಮ್ಮದು ಅಲ್ಲ, ನಮ್ಮ ಆಕ್ಷೇಪ. ಇನ್ನೂ ಜಾಸ್ತಿ ಕೊಡಿ, ಆದರೆ ನಮ್ಮ ಭಾಷೆಗಳಿಗೂ ಅಷ್ಟೇ ಕೊಡಿ. ತಮಿಳಿಗೆ ಕೊಡಿ, ಕನ್ನಡಕ್ಕೆ ಕೊಡಿ, ಮಲಯಾಳಂ ಕೊಡಿ, ಈ ರೀತಿ ತೆಲುಗು ಕೊಡಿ. ಈ ಭಾಷೆಗಳಿಗೆ ಪರೋಕ್ಷವಾಗಿ ಹೇಗೆ ಹೊಡಿತಾ ಇದ್ದಾರೆ ಅಂದರೆ, ಇವತ್ತಿನ ಪತ್ರಿಕೆಗಳಲ್ಲಿ ತಾವು ಓದಿರ್ಬೋದು, ಸಂಸ್ಕೃತವನ್ನು 3ನೇ ಭಾಷೆಯಾಗಿ ಕಡ್ಡಾಯವಾಗಿ ಮಾಡಬೇಕು ಅಂತ ಇದು ಮಾಡಿದ್ದೆ ನಾನು. ಅದನ್ನು ಇವತ್ತಿನ ಎಲ್ಲ ಪೇಪರ್ನಲ್ಲೂ ಬಂದಿದ್ದೆ ನಾನು ಪ್ರತ್ಯೇಕ. ಆದ್ದರಿಂದ ನಮ್ಮ ದೊಡ್ಡ ಶತ್ರು ಪಟ್ಟಿಯಲ್ಲಿ ಮೊದಲ ಹೆಸರು ಕೊಡಬೇಕಾದ್ದು ಒಂದು ಹಿಂದಿ ಮತ್ತು ಸಂಸ್ಕೃತ. ಇದು ನಮ್ಮ ಕುತ್ತಿಗೆಯನ್ನು ಹಿಡುಕುವ ಉಸಿರಾಟವನ್ನು ತಡೆಯೋ ಹಾಗೆ ನಮಗೆ ಮಾಡಿರ್ತಕ್ಕಂಥ ಈ ಅನ್ಯಾಯವನ್ನು ನಾವು, ಇದು ನಮ್ಮ ಸವಾಲು, ದೊಡ್ಡ ಸವಾಲಿರ್ತಕ್ಕಂಥದ್ದು ಇಲ್ಲಿ. ಯಾಕೆಂದರೆ ನಾವು ಎಷ್ಟು ಮಾಡಿದರು, 2 ವಿಶ್ವ ಕನ್ನಡ ಸಮ್ಮೇಳನ ಮಾಡಿದರು, ಎಲ್ಲ ಸರ್ಕಾರ ಇದೆಲ್ಲ ಈ ಥರದ ಮಾಡ್ತಾರೆ. ಆದರೆ ಕನ್ನಡದಕ್ಕೆ ಆಗಲೇ ನಿರಂಜನರ ಶಾಲೆಗಳು, ಕನ್ನಡ ಶಾಲೆಗಳು ಮೇಲೆ ಬೆಂಚಿಲ್ಲ, ಇದು ಕೆಳಗಡೆ ಬೆಂಚಿಲ್ಲ, ಮೇಲೆ ಹೆಂಚಿಲ್ಲ ಅಂಥ ಶಾಲೆಗಳು. ನಮಗೆ ಸೂರ್ಯನ ಬೆಳಕು ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಬೆಳಕು, ಯಾಕೆಂದರೆ ಹೆಂಚೆ ಮೇಲೆ ಇಲ್ಲ ಅಂಥ ಶಾಲೆಗಳಿಗೆ
ಮಕ್ಕಳನ್ನ ಕಳಿಸೋದಕ್ಕೆ ಹಿಂಜರಿತಾರೆ, ಅದು ಒಂದು ಕಾರಣ. ಆದರೂ ಇನ್ನೊಬ್ಬ ದೊಡ್ಡ ಶತ್ರುಗಳಿದ್ದಾರೆ. ಹಣದ ಆಸೆಗೋಸ್ಕರ ಇಂಗ್ಲೀಷ್ ಶಾಲೆಗಳನ್ನು ತೆರೆದು, ಯಾರವ್ರು ತೆರೆದವರು? ಕನ್ನಡಿಗರೇ. ಅವರೇ ತೆರೆದು ಕನ್ನಡದ ಕುತ್ತಿಗೆ ಇಸುಗುವ ಕೆಲಸವನ್ನು ಮಾಡಿದ್ದಾರಲ್ಲ, ಅವರು ಹಣಕ್ಕೋಸ್ಕರ ತಮ್ಮ ಭಾಷೆಯನ್ನು ಮಾರ್ಕೊಂಡ್ರಲ್ಲ. ಇದು ಸ್ವಲ್ಪ ಯಾಕೆ ಅವರು ಎಚ್ಚರಿಸ್ಬೇಕು ನಾವು? ಅದನ್ನು ಕೂಡ ಈ ಸಂದರ್ಭದಲ್ಲಿ ಆಲೋಚಿಸಿ, ಕನ್ನಡ ಪರವಾದಂತಹ ಹೋರಾಟದಲ್ಲಿ ಹೊರಟಂತಹ ಚಳುವಳಿಗಾರರಿಗೆ ನಾವು ಅವ್ರ ಜೊತೆಗೆ ಬೆಂಬಲ ಕೊಡೋದ್ರ ಜೊತೆಗೆ ನಾವು ನಮ್ಮ ಮಾಧ್ಯಮಗಳು ನಮ್ಮ ಜೊತೆಯಲ್ಲಿ, ಅದೃಷ್ಟಕ್ಕೆ ಎಲ್ಲ ಪತ್ರಿಕೆಗಳವರು ಕೂಡ ಕನ್ನಡದ ಪರವಾದಂತಹ ನಿಲುವನ್ನು ತಳೆದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ದಾರಿ ಬಹಳ ಕಠಿಣವಾಗಿರ್ತಕ್ಕಂತಹ ದಾರಿ. ನಮ್ಮ ಆತಂಕಗಳು ತುಂಬ ಪ್ರಬಲವಾಗಿವೆ. ನಮ್ಮವರೇ ನಮ್ಮ ಶತ್ರುಗಳಾಗಿರೋ ಸಂದರ್ಭದಲ್ಲಿ ಕನ್ನಡವನ್ನು ಗಟ್ಟಿಯಾಗಿ ಸ್ಥಾಪಿಸುವ ದೃಷ್ಟಿಯಿಂದ ನಾವು ಎಷ್ಟು ಯೋಜನೆಗಳನ್ನು ಹಾಕ್ಕೊಂಡ್ರು, ಎಷ್ಟು ನೀತಿ ಇದೆಲ್ಲನೂ ಇವರು ಎಷ್ಟು ಮೌಲಿಕವಾದ ಸಂಗತಿಗಳು ನಮ್ಗೆ ಕೊಟ್ಟಿದ್ದಾರೆ. ಅದು ಸರಿ, ಆದರೆ ಪಾಲನೆ ಮಾಡೋದಕ್ಕೆ ಕನ್ನಡವೇ ಇಲ್ಲಿ ಕೊಚ್ಕೊಂಡು ಇಲ್ಲಿ ಬೇರೆ ಕಿತ್ಕೊಂಡು ಹೋಗ್ತಾ ಇದೆಯಲ್ಲ. ಅದರಿಂದ ಈ ಬೇರು ಸರಿಯಾಗಿ ನಿಲ್ಲಿಸುವ ದಿಕ್ಕಿನಲ್ಲಿ ನಾವು ಆಲೋಚನೆ ಮಾಡಬೇಕಾದ್ದು ತುಂಬ ಅಗತ್ಯ ಇದೆ ಅಂತ ಹೇಳಿ, ಇಷ್ಟು ಮುಂದಿನ ಚರ್ಚೆಗಳು ಬಂದಾಗ ಮತ್ತು ಹೀಗೆ ನೋಡೋಣ. ಇವತ್ತು ಬಹಳ ಕರ್ನಾಟಕವನ್ನು ಉಳಿಸುವ ದೃಷ್ಟಿಯಿಂದ ಇದು ತುಂಬ ಮಹತ್ವದ ಸಭೆ. ಈ ದುಂಡು ಮೇಜಿನ ಸಭೆ ನಮ್ಮ ಇಡೀ ನಾಡಿನಲ್ಲಿ ಕನ್ನಡಕ್ಕೆ ಒಂದು ನ್ಯಾಯವಾದ ಸ್ಥಾನವನ್ನು ದೊರಕಿಸುವ ದಿಕ್ಕಿನಲ್ಲಿ ಯೋಚನೆ ಮಾಡಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯವರನ್ನು ನಾನು ಕನ್ನಡವನ್ನು ಪ್ರೀತಿಸುವ ಮನಸ್ಸುಗಳ ಪರವಾಗಿ ಕೃತಜ್ಞತೆಯ ಮಾತುಗಳನ್ನು ಹೇಳ್ತೇನೆ. ನಮಸ್ಕಾರ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ.